ಗುಡ್ ಬಾಯ್. ಎಲ್ಲ ನೀಟಾಗಿ ತೊಳಿರಿ. ಎಷ್ಟು ಬಕೆಟ್ ತಂದಿದ್ದೀರಾ? 4 ಅನ್ನದ ಕೈಗಳು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಮ್ಮ ಏರಿಯಾದಲ್ಲಿ ಗಣೇಶನ ಇಡ್ತಾ ಇದ್ದಾರೆ ಅಂತ. ಅದು ವಿಸರ್ಜನಾ ಮಹೋತ್ಸವ ಇತ್ತು. ಹಾಗಾಗಿ ಅದಕ್ಕೆ ತಯಾರಿನ ಹೇಗೆ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದಾರೆ ಮಕ್ಕಳೆಲ್ಲ. ಇವತ್ತು ಶುಕ್ರವಾರ, ಈ ವಿಡಿಯೋ ಮಾಡಿದಂಥ ದಿನ ಶುಕ್ರವಾರ ನೈಟು ಪ್ರಸಾದನ ಮಾಡಿಸ್ತಾಯಿದ್ರು. ಹಾಗಾಗಿ ಅದಕ್ಕೆ ಪಾತ್ರೆಗಳೆಲ್ಲ ತೊಗೊಂಡು ಬಂದು, ಶಾಮಿಯಾನದ ಪಾತ್ರೆ ಅಂದರೆ ಸ್ವಲ್ಪ ಗಲೀಜಿದ್ದೇ ಇರುತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ನೀಟಾಗಿ ಎಲ್ಲ ಇಡ್ತಾ ಇದ್ದಾರೆ. ಸಂಜೆ ಭಟ್ರು ಬರ್ತಾರೆ. ಅವನೇನೋ ಅಷ್ಟು ಮಾಡ್ತಾ ಅಂತಾನೆ. ತೊಳಿರಿ. ಭಟ್ರು ಎಷ್ಟೊತ್ತಿಗೆ ಬರ್ತಾರಂತೆ? ಭಟ್ರು 4 ಗಂಟೆಗೆ ಹೇಳಿದರು. 4 ಗಂಟೆಗೆ ಬಂದರು. ಇದು ಕೂಡ ಇವರೇ ಮಕ್ಕಳನ್ನೇ ಒಪ್ಪಿಸ್ಕೊಂಡಿದ್ರು. ನಾವು ಹೋದ ಸಲ ಈಗ ಒಂದು 3 ವರ್ಷದಿಂದನೂ ನಾವು ನಮ್ಮ ಮನೆಯವರೇ ಹೇಳಿ ಒಪ್ಪಿಸ್ತಾಯಿದ್ರು ಭಟ್ರಿಗೆ. ಬಟ್ ಈ ಸತಿ ಇವರು ಯಾರೋ ಬೇರೆ ಊರಿಂದ ಬೆಣ್ಣಿ ಹಳ್ಳಿನೋ ಏನೋ ಹೇಳಿದ್ರು. ನನಗೆ ಹೆಸರು ಅಷ್ಟು ಗೊತ್ತಿಲ್ಲ. ಅವ್ರ ಫೋನ್ ನಂಬರ್ ಇದೆ. ಇವ್ರಿಗೆ ಹೇಳಿದರು. ಇವ್ರು ಬಂದರು 4 ಗಂಟೇಲಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಅವರೆಲ್ಲ ತೊಳ್ಕೊಂಡು ನೀಟಾಗಿ ಅದೆಲ್ಲ ಹೆಚ್ಕೊಳ್ತಾ ಇದ್ದಾರೆ. ಸೌಮ್ಯ ಅಂತೇಳಿ ನಮ್ಮ ಹಿಂದೆಗಡೆ ಮನೆಯವರು. ಹಾಗೆ ನಮ್ಮ ಮನೆ ಎದುರುಗಡೆ ಒಂದು ಸೈಟ್ ಖಾಲಿ ಇತ್ತು. ಆ ಸೈಟಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಸೌದೆ ಎಲ್ಲ ತಂದಾಕೊಂಡಿದ್ರು ಮಕ್ಕಳೇ. ಶಾಮಿಯಾನದ ಪಾತ್ರೆ ಎಲ್ಲ ಅಲ್ಲೇ ಮಾಡಿಸ್ಬಿಡೋಣ. ಯಾಕಂದರೆ ಅಲ್ಲೂ ಕಾಂಪೌಂಡೆಲ್ಲ ಇರೋದ್ರಿಂದ ನಾಯಿ ಅಷ್ಟೊಂದು ಬರೋಲ್ಲ. ಅಲ್ಲಿ ನಾಯಿ ಕಾಟಗಳೆಲ್ಲ ರೋಡಲ್ಲಿ ಇದ್ದೇ ಇರುತ್ತಲ್ಲ, ಹಾಗೆ ಮತ್ತು ಧೂಳಾಗಲ್ಲ. ಮತ್ತು 4 ಗಂಟೆ ಆಗಿರೋದ್ರಿಂದ ನೆರಳಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಭಟ್ರು ಬಂದರೆ ಅಲ್ಲೇ ಆ ಜಾಗನೇ ತೋರಿಸು ಅಂತ ಹೇಳಿದರು. ಅದನ್ನೇ ತೋರಿಸಿದ್ದೆ. ಆಯಿತು ಅಂದ್ಬಿಟ್ಟು ಅಲ್ಲೇ ನೀಟಾಗಿತ್ತು. ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ರೋಡಲ್ಲಿ ಇರೋವಂಥ ಮಕ್ಕಳೆಲ್ಲ ಸೇರಿಕೊಂಡು, ಪ್ರತಿಯೊಬ್ಬರು ಮಕ್ಕಳು ಸೇರಿಕೊಂಡು ಮಾಡಿದ್ರು. ತುಂಬ ಚೆನ್ನಾಗೇ ಮಾಡಿದ್ರು. ಸ್ವಲ್ಪ ಗೊತ್ತಾಗಲ್ವಲ್ಲ ಅಷ್ಟೊಂದು ಅಡುಗೆ ಬಗ್ಗೆ ಎಲ್ಲ ಅಂದ್ಬಿಟ್ಟು, ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಇಷ್ಟಿಷ್ಟು ಹಾಕ್ಸಿದ್ರೆ ಇಷ್ಟಿಷ್ಟು ಜನ ತಿನ್ಬೋದು ಆ ಥರ ಅವ್ರಿಗೆ ಹೇಳ್ತಾಯಿದ್ರು. ಗ್ರೈಂಡ್ರಿಗೆ ಕೊಟ್ಟು ಕಳಿಸ್ಬೇಕು. ಹಾಗಾಗಿ ಬೇಗ ಅವರೆಷ್ಟು ಬೇಗ ಮಾಡಿದ್ರು ಅಂದರೆ ನಿಜವಾಗ್ಲೂ ಇಷ್ಟು ಬೇಗ ಆಯಿತಾ ಅಡುಗೆ ಅಂತ ಅನ್ನಿಸ್ತು ನನಗೆ. ಗ್ರೈಂಡ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಫಸ್ಟು ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಒಲೆಗೆ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆನ ಮಾಡ್ತಾಯಿದ್ದಾರೆ ಸೌಮ್ಯ. ನನಗೆ ಮಾಡು ಅಂದರು. ಇರಲಿ ನೀವೇ ಮಾಡಿ ಅಂತ ಹೇಳಿ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಹೂವು ಎಲೆ ಕೆಳಗಡೆ ಐತೆ. ಇದರಲ್ಲಿ ಇಲ್ವಾ? ತರಿಸ್ಲಾ? ಅಲ್ಲಿ ನೆನ್ನೆ ಪ್ರಸಾದಕ್ಕೆ ಲೋಟಗಳು ಕೊಟ್ಟಿದ್ನಲ್ಲ ನಾನು, ಟೀ ಕುಡಿಯೋವು ಅವು ಇದಾವ ಅಲ್ಲಿ. ಎತ್ಕೊಂಬ, ಟೀ ಮಾಡ್ತೀನಿ ಎಲ್ಲರಿಗೂ.
ರುಬ್ಬಿಸ್ಕೊಂಬ್ರ ಕಳಿಸ್ತಾರೆ. ನಮ್ಮ ಮನೆಯಲ್ಲೇ ಪಕ್ಷದಲ್ಲಿ ಭಟ್ರನ್ನ ಕರ್ಸೋದು ನಾವು. ಪಕ್ಷಕ್ಕೆ ಬಂದರೆ ಎಷ್ಟು ಅಂತೀರಣ್ಣ? ಅಲ್ಲ ಡಿಮ್ಯಾಂಡು ಅಂತಲ್ಲ ಅಥವಾ ಮಟನ್ ಮೇಲೆ ಡಿಮ್ಯಾಂಡ್ ಅಲ್ಲ. ಮಿನಿಮಮ್ ಎಷ್ಟು ತಗೋತೀರಾ? ಅಲ್ಲಣ್ಣ ನಾವು ಹೇಳ್ಬೇಕಲ್ವ ನಿಮಗೆ. ಟೇಸ್ಟ್ ನೋಡ್ತಿರ್ಬೇಕು. ಅಡುಗೆ ಮೇಲೆ ಡಿಪೆಂಡಾ? ಸರಿ ಸರಿ. ಮಟನ್ ರೆಡಿ ಮಟನ್ ಬಂದು ಮಾಡ್ಕೊಬೋದು ಹೋಗು ಅಂದ್ರೆ ಅದ್ರ ಮೇಲೆ ಒಂದು ರೇಟು, ಕಟಿಂಗ್ ಮಾಡಿ ಅಡುಗೆ ಮಾಡಿ ಬಡಿಸೋದು ಅದ್ರ ಮೇಲೆ ಒಂದು ರೇಟ್. ನಿಮ್ಮಲ್ಲೂ ಅಡುಗೆ ಚೆನ್ನಾಗಿರುತ್ತೆ ಸೌಮ್ಯ? ಚೆನ್ನಾಗಿ ನಾನು ಬೇಡ ಬೇಡ ಇವ್ರು ಗೋಡಂಬಿ ಇವೆಲ್ಲ ರುಬ್ಬಿರ್ತಾರಲ್ಲ, ಅದು ಒಂದು ಟೈಮ್ ಸಾಂಬಾರ್ಗೆ ಅಷ್ಟೇ ಸರಿ. ನಮ್ದು 2 ದಿನ 3 ದಿನ ಇಟ್ಕೊಂಡು ಸಾಂಬಾರ್ ಚೆನ್ನಾಗಿರುತ್ತೆ. ಕಡಲೆ ಪಡ್ಲೆ ಅಷ್ಟೊಂದು ರುಬ್ಬಲ್ವಲ್ಲ. ಸ್ವಲ್ಪ ಭಟ್ರುಗಳು ಸ್ವಲ್ಪ ಕಡಲೆ ರುಬ್ಬಿಡ್ತಾರೆ. ಆಮೇಲೆ ಗೋಡಂಬಿ ಅಂದ್ರೆ ಮಟನ್ಗೆಲ್ಲ ಸ್ವಲ್ಪ ಕಾಯಿ ಕಡಿಮೆನೇ ಇರಬೇಕು. ಪುಡಿನೇ ಜಾಸ್ತಿ ಹಾಕೋದು, ಮಸಾಲೆ ಕಮ್ಮಿ ಹಾಕೋದು, ಪುಡಿ ಜಾಸ್ತಿ. ಪುಡಿ ನಾನೇ ಮಾಡ್ತೀನಿ. ಆದ್ರಿಂದ ನಮ್ಮಲ್ಲಿ ನಿಮ್ಗೇನು ಮಾಡಕ್ ಬರಲ್ವಾ? ಇವೇನು 2 ಮರಿ ಮಟನ್ ಸಾರು ಮಾಡಕ್ ಬರಲ್ವಾ? ಮಾಡಲ್ವಾ ಮಾಡ್ರಿ ಅಂತ ಅಂತಾರೆ. ನಮಗೆ ಸಾಂಬಾರು ಇವೆಲ್ಲ ನಾನು ಮಾಡ್ಕೊಂಬಿಡ್ತೀನಿ. ಮುದ್ದೆ ಒಂದು ಅಷ್ಟು ಜನಕ್ಕೆ ಹೊಂದಿಸಕ್ಕಲ್ಲ. 150 ಮುದ್ದೆ ಹೊಂದಿಸೋದು ಅಂದ್ರೆ ಸುಮ್ಮನೆ ತಮಾಷೆ ಮಾತ. ಅವಾಗಾದ್ರೆ ಎಲ್ಲ ಸೇರ್ಕೊಳ್ಳೋರು ಮಾಡ್ಕೊಳ್ಳೋರು. ಈಗ ನಂಗೆ ಆ ನೋವು ಈ ನೋವು ಮುಂದಕ್ಕೆ ಬರಲ್ಲ. ಬಂದು ಊಟ ಮಾಡ್ಕೊಂಡು ಹೋಗೋದೇ ಇದು. ಅದ್ರಲ್ಲೂ ಹಿಂಗೆ ತಿರ್ಕಾಡ್ರಲ್ಲ. ಹ್ಞೂ, ಗಾಡಿ ನಾನೇ ಓಡಿಸೋದು. ಇರ ಚಿನ್ನ ಚಿನ್ನ ತಿರುವ ಚಿಂಟು ತಿರುವ ಹಾಕ್ತೀರಾ ಆಮೇಲೆ ಖಾರ ಈ ಹುಡುಗರು ಯಾವಾರ ತಗ್ಗಿಸ್ಬಿಟ್ರಾಯ್ತು ಅಂತ ಎಲ್ಲ ಕೆಳಗೆ ಹಾಕ್ಬಿಡ್ತಾಣ. ಅವ್ರಿಗೆ ಹಾಕ್ತಾರಂತೆ, ಅವರೇ ಹೇಳಿದ್ರಲ್ಲ. ಈಗ ಸೊನ್ನೆ ಕೇಳ್ತಲ್ಲ, ಈಗ ಹಾಕ್ತೀನಿ ಬಿಡಕ್ಕ ಅಂತು. ಎಲ್ಲ ಭಟ್ರುಗಳೇ. ಇನ್ನು ಯಾಕೆ ಕರ್ಸ್ಬೇಕಿತ್ತು ಅವ್ರನ್ನ? ಇವ್ರು ಫೋನಲ್ಲಿ ಬ್ಯುಸಿ ಆಗೋರು ಇವರು. ಯಾಕಪ್ಪ ನೀ 11:30 ಬರಲಿಲ್ಲ? ಕಳ್ಸಿಲ್ಲ ಕಾಲೇಜಲ್ಲಿ. ಯಾಕೆ? ಅಮ್ಮ ಬೇರೆ ಐತೆ, ಲಾಸ್ಟ್ ಒಂದು ಪೀರಿಯಡ್ ಕಳ್ಸಿ ಅಂತ ಹೇಳೈತೆ. ಒಂದು ಮಾಡಿ ಹೋಗ್ಸತಿ ಗಣೇಶ ಹಬ್ಬ ನೋಡಪ್ಪ, ಇವನೇ ಬಟ್ಟ ತಿರ್ಗುಸ ಚಿಂಟು. ಫೈನಲ್ ಆಗಿ ಮೊಸರನ್ನ ಮತ್ತು ಟೊಮೆಟೊ ಬಾತ್ ಆಯಿತು. ಅದೆಲ್ಲ ಆದಮೇಲೆ ಸಂಜೆಗೆ ಇವಾಗ ಪೂಜೆ ಆಗುತ್ತಲ್ಲ, ಅದಕ್ಕೋಸ್ಕರ ಇವಾಗ ನಮ್ಮ ಅತ್ತೆಯವರು ಹಾಗೆ ಎದುರುಗಡೆ ಮನೆ ಅಜ್ಜಿಯವರು ನೀಟಾಗೆಲ್ಲ ಕಸ ಗುಡಿಸಿ ರಂಗೋಲಿಗಳನ್ನ ಹಾಕ್ತಾಯಿದ್ದಾರೆ. ಇಲ್ಲ, ಅವರು ಮಾತಾಡ್ತಾ ಇದ್ದಿದ್ದು ಸಂಭಾಷಣೆ ತುಂಬಾ ಚೆನ್ನಾಗಿತ್ತು. ಬಟ್ ಏನು ಅಂದರೆ ಹಾಡು ಹಾಕ್ಬಿಟ್ಟಿದ್ರು. ಅದಕ್ಕೋಸ್ಕರ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ರಂಗೋಲಿನೂ ಅಷ್ಟೇ ನಮ್ಮ ಅತ್ತೆಯವರು ದೊಡ್ಡದಾಗಿ ತುಂಬಾ ಚೆನ್ನಾಗಿ ಹಾಕ್ತಾರೆ ಅವರು ಎಳೆ ರಂಗೋಲೆ. ಸಲ ಬೇರೆ ಭಟ್ರು ಬರೋರು, ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಬೇರೆ ಭಟ್ರಿಗೆ. ಈ ಸಲ ಹುಡುಗರು ಹೇಳಿದ್ರಿಂದ ಇವರು ಬಂದು ಮಾಡಿಕೊಟ್ರು. ತುಂಬಾ ಚೆನ್ನಾಗಾಗಿತ್ತು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದಾರೆ. ಹಾಗೆಯೇ ಮೊಸರು ಬಜ್ಜಿಗೆ ಮೊಸರು ಮತ್ತು ಹಾಲು ಹಾಕಿದ್ರೆ ಟೇಸ್ಟ್ ಬರುತ್ತೆ. ಮತ್ತು ತೆಳುವಾಗೆ ಇರುತ್ತೆ. ತೆಳುವು ಅಂದರೆ ಒಂದು ಹದವಾಗಿ ಮೊಸರನ್ನ ಯಾವ ಹದ ಇರುತ್ತೆ ಅದಕ್ಕಿರುತ್ತೆ ಅಂತೇಳಿ ಒಂದು 10 ಲೀಟ್ರ್ ಹಾಲು ಮತ್ತು ಮೊಸರು ಇಷ್ಟನ್ನು ಎಲ್ಲ ಹಾಕಿ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಪೂಜೆ ಕೂಡ ಆಯಿತು. ಪೂಜೆ ಅಂತ ನಾನು ಹೋಗೋಂತಿರಲಿಲ್ಲ, ಹಾಗಾಗಿ ಎಲ್ಲ ಪೂಜೆಗೆ ನಾನು ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ. ಇದೆಲ್ಲ ಆದಮೇಲೆ ಪ್ರಸಾದನ ಹಂಚ್ತಾ ಇದ್ದಾರೆ. ತುಂಬಾ ಜನ ಸೇರಿದ್ರು. ನಾವು ಏನಪ್ಪ ಇಷ್ಟೊಂದು ಮಾಡ್ತಿದ್ದೀವಿ, ಜನ ಬರಲ್ಲ ಅನ್ಕೊಂಡಿದ್ದೆ. ಬಟ್ ತುಂಬಾ ಜನ ಬಂದರು. ಪ್ರಸಾದ ಹೆಚ್ಚಾಗಬೇಕು, ಹಾಗೆಯೇ ಚಾಲ್ತೆಗೆ ಇರಬಾರ್ದು. ಹಾಗಾಗಿ ತುಂಬ ಜನ ಸೇರಿದ್ರಿಂದ ನಮಗೂ ಸ್ವಲ್ಪ ಖುಷಿ ಆಯಿತು. ಬಿಡಪ್ಪ, ಮಾಡಿದ್ದಕ್ಕೂ ಪರವಾಗಿಲ್ಲ, ಖರ್ಚಾಯ್ತಲ್ಲ ಅನ್ನಿಸ್ತು.
ಫಸ್ಟು ಎಲ್ಲರೂ ಹೇಳ್ತಿದ್ರು ಮಕ್ಕಳಿಗೆ ಅಂದರೆ ಹುಡುಗರು ಏನಿರ್ತಾರೆ ಅವ್ರಿಗೆ ಸ್ವಲ್ಪ ಎತ್ತಿಕೊಂಡ್ಬಿಡ್ಬೇಕು ಅಂತ. ನಾನು ಬೇಡ ಅಂತ ಹೇಳಿದೆ. ಹಾಗೆ ಮನು ಮತ್ತು ಪುನೀತ್ ಆಮೇಲೆ ಕಾಂತ ಇವರೆಲ್ಲ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರು ಹೇಳಿದ್ರು ಎತ್ತಿಕೊಳ್ಳಿ ಅಕ್ಕ ಅಂತೇಳಿ. ಹಾಗಾಗಿ ಎತ್ತಿಕೊಂಡಿದ್ವಿ ಅಷ್ಟೇ ಮಕ್ಕಳಿಗೆ. 2 ಬಕೆಟ್ ಅದೊಂದು ಇದೊಂದು ಅಷ್ಟೇ. ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ ಹಾಕ್ತೀವಿ ಆಂಟಿ. ಪಾಪದ ಬರ್ತೀವಿ ಇದೆಲ್ಲ ಆದ ನಂತರ ಚಿಂಟು ಅವರು ಇಸ್ಕೊಂಡಿದ್ದು ಡೆಕೋರೇಷನ್ಗೆ ಫ್ಲವರ್ನ ಕೊಡಿಸ್ತೀವಿ ಅಂತ ಹೇಳಿ ಅವರು ತಂದು ಕೊಟ್ಟಿದ್ರು. ಅದನ್ನು ನೀರಲ್ಲೇ ಹಾಕಿಡಬೇಕಂತೆ. ಹಾಗಾಗಿ ಅವನೇ ಬಕೆಟ್ಗೆ ಬಕೆಟ್ ನೀರು ಹಾಕ್ಬಿಟ್ಟು ಹುಡುಗನ ನೋಡಿ ಹೇಳಿದೊಂದು ಕೆಲಸ ಅಂತ ಒಂಚೂರು ಬೇಜಾರು ಮಾಡ್ಕೊಳ್ತಿರಲಿಲ್ಲ. ಯಾರಾದರೂ ಹೇಳಿ ನಾನು ಹೇಳಿದ್ರು ಮಾಡೋನು, ನನ್ನ ಮಗ ಹೇಳಿದ್ರು ಮಾಡೋನು. ಹಾಗೆಯೇ ಭಟ್ರು ಏನು ಹೇಳಿದ್ರು ಅದನ್ನು ಎಷ್ಟು ನೀಟಾಗಿ ತೊಳೆದಾಗುತ್ತೆ. ತುಂಬಾ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ. ಮತ್ತು ನಾನು ನಮ್ಮ ಮನೆಯವ್ರೂ ಕೂಡ ಹೇಳ್ತೀವಿ ಅಂತ ಹೋಗೋ ರೆಸ್ಟ್ ಮಾಡೋರು ಇಲ್ಲ ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಆಟ ಮಾಡೋನು. ಚೆನ್ನಾಗಿ ಕೆಲಸ ಮಾಡ್ತಿದ್ದ. ಹಾಗೆ ಫಂಕ್ಷನ್ಸಲ್ಲಿ ಕೆಲಸ ಮಾಡೋ ಮಕ್ಕಳು ಒಬ್ಬರು ಕೈಯಿಂದ ಆಗುವಂಥ ಕೆಲಸಗಳೇ ಅಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಕೆಲಸನ ಮಾಡಿದ. ತುಂಬ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು. ಹಾಗಾಗಿ ಹೇಳಿ ಅದನ್ನು ಫೋಟೋನ ತೆಕ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ. ಖುಷಿ ಆಯಿತು. ಮಾಡ್ತಾ ಇಲ್ಲ. ಡೆಕೋರೇಷನ್ಗೆ ಫ್ಲವರ್ ತೊಗೊಂಡು ಬಂದ್ರಲ್ಲ ಅಲ್ಲಿ ತನಕ ಹಾಕ್ತಾಯಿದ್ದೀನಿ. ಮತ್ತು ಇದ್ರ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.